ಲೇಟ್ ಕಮಿಂಗ್ ಯಾರ್ಯಾರು ಇದ್ರೆ ಎಲ್ಲ ಕಾಫಿ ಕೊಡಿಸ್ಬೇಕು ಇವತ್ತು. ಎಲ್ಲಿದ್ದೀರಾ? ಫೈನಲಿ ನಾವು ಮಂದಾರ್ಗಿರಿಗೆ ತಲುಪಿದ್ವಿ. ಓಕೆ, ಎಲ್ಲಿ ಬಂದಿದ್ದೀರಾ ನೀವು? ಮಂದಾರ್ಗಿರಿ. ನೀವು? ನಾವು ಮಂದಾರ್ಗಿರಿ. ನೀವು ಮಂದಾರ್ಗಿರಿ. ಗೈಸ್, ನಾವೀಗ ಮಂದಾರ್ಗಿರಿ ರೀಚ್ ಆಗಿದ್ದೀವಿ. ಸೊ ಈಗ ಹೋಗಕ್ಕಾಗ್ತಾ ಇಲ್ಲ, ಆಟೋ ಸ್ಟಾಪ್ ಆಗಿದೆ. ಟ್ರೈನ್ ಮೇ ಬಿ ಬರ್ಬೋದು ಇವಾಗ, 10 ಮಿನಿಟ್ಸ್ ಸ್ಟಾಪ್ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ, ನೋಡೋಣ ಯಾವಾಗ ಓಪನ್ ಮಾಡ್ತಾರೆ ಹೋಗೋಣ ಅಂತ. ಮಂದಾರ್ಗಿರಿ ಆರ್ಚ್ ಹತ್ರ ಬಂದ್ವಿ. ಇಲ್ಲಿ ರೈಲ್ವೆದು ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಮಂದಾರ್ಗಿರಿ ಬೆಟ್ಟದ ಹತ್ರ ರೀಚ್ ಆದ್ವಿ. ಫಸ್ಟ್ ಊಟ ತಂದಿದ್ದೀವಲ್ಲ, ತಿನ್ಕೊಂಡ್ಬಿಡೋಣ ಅಂತ. ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬಿಡೋಣ, ಇಲ್ಲಾಂದ್ರೆ ಸುಸ್ತಾಗುತ್ತೆ. ಮತ್ತೆ ಬಿಸಿಲು ಬೇರೆ ಜಾಸ್ತಿ ಇದೆ ಇವತ್ತೇ. ನೆನ್ನೆ ಮೊನ್ನೆ ಎಲ್ಲ ಬಿಸಿಲು ಇರಲಿಲ್ಲ, ಮೋಡಾಗಿತ್ತು, ಮಳೆ ಬೇರೆ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ವೆದರ್ ಚೆನ್ನಾಗಿದೆ ಅಂತಾನೆ ಪ್ಲಾನ್ ಮಾಡಿದ್ದು. ಅದು ಬೆಟ್ಟ ಅಲ್ಲಿಗೆ ಹತ್ಬೇಕು ನಾವು ಇವಾಗ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ, ಚೆನ್ನಾಗಿದೆ ಪ್ಲೇಸು. ಇಲ್ಲೇ ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ನಾವೀಗ ಇದು ಎಲೆ ತಗೊಳಪ್ಪಿ. ಅಲ್ಲಿ ತೆಗಿಯಕ್ ಬರ್ತಾ ಇಲ್ಲ. ಬೆಟ್ಟ ಹತ್ತಣ ಅಂತ ಬಂದ್ಬಿಟ್ಟು ಮಾಡ್ತಾ ಇರೋ ಕೆಲಸ ನೋಡಿ. ಇಲ್ಲಿ ಬಿರಿಯಾನಿ ತಿನ್ಬಿಟ್ಟು ತುಂಬಾ ಬಿಸಿಲು ಗೈಸ್, ಹೇಗೆ ಹತ್ತದು? ಇಷ್ಟ ಆಕ್ಚುಲಿ, ಬಟ್ ಬಿರಿಯಾನಿ ಯಾವಾಗ ನಾನು ಮಾಡೋ ಮ್ಯಾಗಿ ಇಷ್ಟ ಅಂತ. ಬಿರಿಯಾನಿ ಮುಂದೆ ಮ್ಯಾಗಿ ತಿನ್ನಬೇಕು ಅನಿಸ್ತಿಲ್ಲ. ಚೆನ್ನಾಗಿತ್ತು ಬಿರಿಯಾನಿ, ಚೆನ್ನಾಗಿತ್ತು. ನಾನು ತಿಂದಿಲ್ಲ, ನಾನು ಚೆನ್ನಾಗಿತ್ತು ಅಂತ ನಾವು ನೋಡ್ಲ. ಮತ್ತೆ ಯಾರೋ ಫೋನ್ ತೆಗೆದ್ರು. ಅದು ಹೇಳಿದ್ರು ಇದ್ರಲ್ಲಿ ಜಾರ್ಕೊಂಡ್ ಬರ್ಬೋದಂತೆ. ಬಿದ್ರೆ ಗೋವಿಂದ ಇರಲ್ಲ. ಬೆಟ್ಟ ಹತ್ತಕ್ಕೆ ಹೋಗ್ಬೇಕು. ತೇಜು ಬರ್ಬೇಕಾಗಿತ್ತು, ತೇಜು ಮಿಸ್. ಒಳ್ಳೆ ತೇಜು ಬಿರಿಯಾನಿ ತಿಂದು ಎಲ್ಲಾರ ಫೋನ್ ಹೆಂಗು ಸೀಟು ಬರ್ರಿ. ಯಾರು ಮಾತಾಡಲ್ವಾ? ಬಿಡಿ ಬಿಡ್ರಿ, ಯಾರು ಮಾತಾಡ ಮೂಡಿಲ್ಲ. ತೇಜು ಅಣ್ಣ ತಿಂತಾ ಇದೀವಿ ಅಷ್ಟೇ. ಏನೋ ಮಾಡ್ದೆ? ಹಾಯ್ ಮಾಡ್ರಿ. ನಡಿಯಪ್ಪ ಚಿನ್ನು, ನೀನು ಫಸ್ಟು. ಒಬ್ಬೊಬ್ಬರಾಗಿಯೇ ನನ್ನ ರೀಲಲ್ಲಿ ನಮ್ಮ ಸ್ವಾಮೀಜಿ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಭಂಗ ಮಾಡೋದು ಬೇಡ, ನಾವು ಮಾತ್ರ ಹೋಗ್ತಾ ಇದೀವಿ ರೂಮ್ ಬಿಟ್ಬಿಟ್ಟು. ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಫುಲ್ ಎನರ್ಜಿ ಎಲ್ಲ ತಗೊಂಡು ಬೆಟ್ಟ ಹತ್ತೋಣ ಅಂತ ಹೋಗ್ತಾ ಇದೀವಿ. ಬಾಟ್ಲಲ್ಲೇ ಇದೆ ನೀರು ಕುಡ್ದು ಸಾಕಾಗುತ್ತೆ. ಇಲ್ಲಿ ಇಷ್ಟವರೆಗೂ ಬಿಸ್ತಿತ್ತು. ನೆಕ್ಸ್ಟ್ ಬೆಟ್ಟ ಅಂತ ನೋಡೋಣ. ತೇಜು ಹಬ್ಬ ಮಿಸ್ಸಿಂಗು. ಬೆಟ್ಟ ಅಲ್ಲ ಇದು, ಬೆಟ್ಟ. ಅಲ್ಲಿ ಬೆಟ್ಟ ಐತೆ, ನೋಡ್ತೀರಾ? ಇಂಗ್ಲಿಗೆ ಹೋಗಿ ಸ್ವಲ್ಪ ನೀವು. ನಾಲ್ಕು ಮೆಟ್ಲು ಹತ್ಬಿಟ್ಟು ಕೂತ್ಕೊಂಡ್ಬಿಟ್ರಲ್ಲ. ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ನನಗೆ ಸುಸ್ತಾಯ್ತಾ? ಎಷ್ಟು ಹತ್ತಿರ್ಬೋದು? 50 ಮೆಟ್ಲಿಗೆ ಸುಸ್ತಾಯ್ತು ಅಂದರೆ ಸ್ಟೆಪ್ಸ್ ಆದರೂ ಹತ್ಬೋದು. ಇಲ್ಲಿ ಬಂಡೆ ಮೇಲಾದರೂ ಹೋಗ್ಬೋದು. ಜಾರ ಬಂಡೆ ಆಡಿಸ್ತಿರೋದಾ? ಮತ್ತೆ ಮಜಾ ಸೂಪರ್. ನೀವು ಇದ್ದೀರಾ ವಜ್ಜೆ ಎನರ್ಜಿ ನೋಡಿ. ಇಲ್ಲಿ ಮಂದಾರ್ಗಿರಿ ನಾನು ಸ್ವಲ್ಪ ಇಷ್ಟ ಅಷ್ಟೇ, 50 ಮೆಟ್ಲಿದೆ ಅಷ್ಟೇ. ಸುಸ್ತಾಯ್ತು. ಜಾಗ್ರತೆ, ಆ ಕಡೆ ಸಾಫ್ಟ್ ಇರೋ ಕಡೆ ಬರ್ಬಿಡಿ. ಹೌದು, ಇದು ಮೆಟ್ಲು ಅನ್ಸಲ್ಲ. ಪ್ರೆಷರ್ ಕಾಲಿಗೆ ಹಾಕ್ತೀವಿ. ಇಲ್ಲಿ ಸುಮ್ಮನೆ ನಡ್ಕೊ ಬರೋ ಥರ ಇರುತ್ತೆ, ವಾಕ್ ಮಾಡೋ ಥರ.
ಇಷ್ಟಿಷ್ಟೇ ತಿರುಪತಿ ಬೆಟ್ಟ ಹೆಂಗ್ ಹತ್ತಿದ್ರಿ? 4 ಮೆಟ್ಲು ಹತ್ತೋದು ಕುತ್ಕೊಳ್ಳೋದು. ಇಲ್ಲ ಬಿಡಿ. ಅಲ್ಲಿ ಆಟೋದಲ್ಲಿ ಫುಲ್ ಬೆಟ್ಟದ ಮೇಕೆ ಬಿಡ್ತೀವಿ, 50 ರೂಪೀಸ್ ಅಂತಂದ್ರು ಒಬ್ರಿಗೆ. ನಾವು ಬೆಟ್ಟ ಹತ್ಬೇಕು ಅಂತಾನೆ ಬಂದಿದ್ದೀವಿ. ಸೊ ಮಿನಿ ಟ್ರೆಕ್ಕಿಂಗ್ ಥರ ಇರುತ್ತೆ, ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಕೋರಸಿನೊಬ್ಬ ಇನ್ನೇನು ಹೇಳು, ಏನು ಅನಿಸ್ತೈತೆ? ಸುಸ್ತಾಯ್ತಾಯ್ತಾ? ನಿನಗೂ ಸುಸ್ತಾಯ್ತಾಯ್ತಾ? ನಿಮ್ಮ ಅಮ್ಮಂಗೆ ಫುಲ್ ಸುಸ್ತು. ನಿಮಗೆ? ಫುಲ್ ಸುಸ್ತಪ್ಪ. ಮಾತ್ರ ಬರ್ತೀನಿ. ಬ್ಯಾಟ್ರಿ ಡೌನ್ ಆಯ್ತಾ? ಹಂಗಾದ್ರೆ ಇಲ್ಲಿ ಎನರ್ಜೆಟಿಕ್ ಅಂಡ್ ಹೆಂಗಂದ್ರೆ ನಾನು ಒಬ್ಳೆ ಅನ್ಸುತ್ತೆ. ಮತ್ತೆ ಸ್ಟಾರ್ಟ್ ಮಾಡೋಣ, ಹತ್ತೋಣ ಗೈಸ್. ರೆಡಿನಾ? ಮಾಡೋಣ. ನಾನು ಹೇಳ್ಕೊಂಬತ್ತಿರೋದಕ್ಕೆ ಬರ್ತಾರದಿಲ್ಲ, ಅದು ನಿಜ ಬರ್ತಿರಲಿಲ್ಲ. ನೋ ಚಾನ್ಸೇ ಇಲ್ಲ. ಹಿಂಗೆ ಹೇಳ್ಕೊಂಡು ಅದು ಅಲ್ಲಿಂದ ಒಂದು ಎಷ್ಟು ಮೆಟ್ಲು ಹತ್ತಿದ್ವಿ? 100-200 ಮೆಟ್ಲು ಹತ್ತಿದ್ದೀನಿ. ಯಪ್ಪ ನಂಗೆ ಸುಸ್ತಾಯ್ತು. ಸ್ವಲ್ಪ ದೂರ ಇದೆ ಅಷ್ಟೇ. ನಾನು ಇವ್ರಿಗೆಲ್ಲ ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಹತ್ತಿದ್ರು. ನಿಮ್ಮದು ಎಷ್ಟು ಗಂಟೆಗೆ ಹೋಗಿದ್ರಿ ಮೇಲೆ? ನೀವೇ ಆರಾಮ್ಸೆ ಹತ್ಬಿಟ್ರಾ? ಆರಾಮಾಗಿ ಹತ್ತಿದ್ರಾ? ಅವ್ರಿಗೇನು ಸುಸ್ತಿ ಆಯ್ತಲ್ಲ ಮಕ್ಕಳಿಗೆ, ನಮಗಂತೂ ಸುಸ್ತಾಗೋಯ್ತು. ಮತ್ತೆ ನೀರು ಬೇರೆ ಇಲ್ಲ, ಎಲ್ಲ ಫುಲ್ ನೀರು ಕುಡ್ಕೊಂಬಿಟ್ಟು ನೀರು ಕುಡ್ಬೇಕು ಅನಿಸ್ತಿದೆ. ತುಂಬ ದಿವಸ ಆದ್ಮೇಲೆ ಬೆಟ್ಟ ಎಲ್ಲ ಹತ್ತಿರೋದು, ಅದಕ್ಕೆ ಸುಸ್ತಾಯ್ತೈತೆ ಮೇ ಬಿ. ಫುಲ್ ಎಷ್ಟು ಚೆನ್ನಾಗಿದೆ ಮೋಡ ಎಲ್ಲ, ಸಕ್ಕತ್ತಾಗಿದೆ. ನೋಡಿ ಇಲ್ಲೇ ಮಲ್ಕೊಂಬಿಟ್ಟವ್ರೆ, ಸುಸ್ತಾಗಿ ಇಲ್ಲೇ ಮಲ್ಕೊಂಬಿಟ್ಟವ್ರೆ ಹುಡುಗರು. ಅಷ್ಟೇ. ಈಗ ಇನ್ನೇನು ಇನ್ನೊಂದು 10 ಸ್ಟೆಪ್ಸ್ ಇದೆ ಅಷ್ಟೇ. ಫಸ್ಟ್ ಪ್ರೈಸ್ ವಾಸ್ ಟು ಜಯ ಮೇಡಮ್. ರವಿ ಸರ್ ಹೇಳ್ಬೇಕು, ನಾನೇ ಫಸ್ಟ್ ಹತ್ತಿದ್ದು ಅಂತ. ಅವ್ರು ಒಂಚೂರು ಡ್ರಾಪ್ ಆದ್ರೂ ಆ ಗ್ಯಾಪಲ್ಲಿ ಹತ್ಕೊಂಡ್ಬಿಟ್ರಿ ಅಷ್ಟೇ. ಡ್ರಾಪ್ ಆದ್ರೂ ಓಡಿ ಬತ್ತವ್ರೆ ಓಡಿ ಬತ್ತವ್ರೆ, ಎಲ್ಲಾರ್ಗೂ ಸುಸ್ತಾಗಿ ಬತ್ತವ್ರೆ ಓಡಿ ಬತ್ತವ್ರೆ. ನೀರಲ್ಲೆಲ್ಲ ಆಟ ಆಡಕ್ ಬಿಡಲ್ಲ ಬಾ. ಅಪ್ಪ ನಾ ಕೆಲ ಅಡಿ ಅಲ್ಲೊಬ್ಬ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಕಪ್ಪೆ ಕೊಡೋಣ. ಇಲ್ಲೇನೋ ಐಟಮ್ಸ್ ಬೇರೆ ಮಾಡ್ತಾ ಇದ್ದಾರೆ. ಸ್ಟೋನ್ ಐಟಮ್ಸ್ ಎಲ್ಲ ಮಾಡ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಧ್ಯಾನ ಮಾಡಿ ಇವಾಗ ಓಡ್ತಾ ಇದ್ವಿ. ಕೆಳಗಡೆ ಇಳಿಬೇಕು, ಮತ್ತೆ ಕೆಳಗಡೆ ಇಳಿತಿದ್ವಿ. ಇಳಿಯೋದು ಈಸಿ ಆ್ಯಕ್ಚುಲಿ, ಹತ್ಬೇಕಾದ್ರೆ ಕಷ್ಟ ಅನ್ಸುತ್ತೆ, ಇಳಿಯೋದು ಈಸಿ. ಸರ್ಕಸ್ ಮಾಡ್ತಾವನೆ ಅವನು. ಜಂಬೂ ಸರ್ಕಸ್ ಮಾಡಕ್ ಹೋಗ್ತಾರೆ, ಯಾಕಂದ್ರೆ ಜಂಬೂ ಸರ್ಕಸ್ ಆಯ್ತು. ಜಾರ್ಕೊಂಡು ಸ್ನಾಕ್ಸ್ ಟೈಮ್. ಎಲ್ಲ ತಿಂದಾನ ಕಟ್ ಮಾಡಿ ಜಿಲೇಬಿ. ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಆಟೋದಲ್ಲಿ ಹೋಗ್ತಾ ಇದೀವಿ. ಇದು ರೆಂಟೆಡ್ ಆಟೋ, ಹೋಗ್ಬೇಕಿದ್ರು ಸಿಗ್ತಾವೆ ಆಟೋಗಳೆಲ್ಲ ಅಲ್ಲಿ ಇರ್ತವೆ. 200 ರೂಪೀಸ್, ಬರ್ಬೇಕಾದ್ರೆ 250 ಇಸ್ಕೊಂಡ್ರು. ನೋಡ್ಬಿಟ್ಟು ಹತ್ಕೊಳ್ಳಿ ಆಟೋನ, ಜಾಸ್ತಿ ಇಸ್ಕೊಂತಾರೆ. ವಿಚಾರಿಸ್ಕೊಂಬಿಟ್ಟು ಆಮೇಲೆ ಹತ್ಕೊಳ್ಳಿ. ಮೇಬಿ ನಾವು ಬೆಳಗ್ಗೆ ಒಂದು 2 ಕೇಳಿದ್ರೆ ಕಡಿಮೆ ಆಗ್ತಿತ್ತು ಅನ್ಸುತ್ತೆ ಅಲ್ವಾ? ಬೆಳಗ್ಗೆ ಸೇಮ್ ಅದೇ ಥರ ಇವಾಗಲೂ ರೈಲ್ವೆ ಗೇಟ್ ಕ್ಲೋಸ್ ಮಾಡೋರೆ, ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ತೇಜು ಬೆಟ್ಟ ಎಲ್ಲ ಹತ್ತಾಯ್ತು, ವಾಪಸ್ ಆಟೋದಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಯಾವಾಗ ಜಾಯ್ನ್ ಆದ್ರಿ? ಇವಾಗಿಂದ. ಎಷ್ಟು ಸಂಬಳ? 25,000. ನನಗೆ ಬಂದಿದ್ರೆ ಕೇಳಿ. ಯಾವುದೋ ಭಾಷೆ ಇದೆ, ಅದನ್ನ ಕಾಣಿಸುತ್ತೆ. ಇದೇ ಥರ